ಎಲ್ಲರಿಗೂ ನಮಸ್ತೆ. ಶ್ರೀ ಕಲ್ಕಿ ಶರಣಂ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಶ್ರೀ ಕಲ್ಕಿ ಗುರುಕುಲಕ್ಕೆ ಸ್ವಾಗತ. ಈಗ ಶ್ರೀ ಕಲ್ಕಿಯನ್ನ ಆವಾಹನೆ ಮಾಡೋಣ, ಕಲ್ಕಿಯ ಆಶೀರ್ವಾದ ಕೂಡ ಪಡ್ಕೊಳ್ಳೋಣ. ಅದಾದ ನಂತರ ಈ ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ. ಈಗ ನಾವು ಮೂಲ ಮಂತ್ರವನ್ನ ಜಪ ಮಾಡೋಣ. ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ. ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ, ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ, ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ, ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಪವಾಡ ನೋಡೋಣ. ಶ್ರೀಮೂರ್ತಿಯಲ್ಲಿ ವಿಭೂತಿ ಪ್ರತ್ಯಕ್ಷ ಆಗಿದ್ದು. ಈಗ ನಾವು ಒಂದು ಟೀಚಿಂಗ್ ವಿಡಿಯೋ ನೋಡೋಣ, ಅ ಮಿನಿಟ್ ವಿತ್ ಶ್ರೀ ಭಗವಾನ್. Life is relationships, and relationships form the foundation of civilization. Because life is a relationship. That's why to me it's very sacred, no? A child relating to its mother or father, or a couple, I hate to see couples quarreling and fighting, So you're destroying something very sacred, something very beautiful. And I see families breaking apart, individuals becoming very lonely. So I see this as the beginning of the end of our civilization as such. Yeah. It's dying. With relationship dying, families breaking down, I see it's going to die. So I want to stop this. And my route is, my way is enlightenment. I've seen pictures of some countries where people sit alone in the park taking Valium tablets. They take the antidepressant tablets, sitting alone in the park. It's so sad it is, to see these pictures. I once met an American from Indonesia. He told me, Bhagwan, you have no idea how lonely it is in America, he said. I could be walking in a crowd, but I could still feel very lonely. He is only 35 or so, successful man, but the loneliness was there. So we have to work on relationships. Yeah, I am very much especially scared of the West, because the West, it is becoming weaker by the day. And West has given so many beautiful things to the world. The great civilization, I do not want that to collapse. And that will collapse if the family breaks down. The family will break down, there's no relationship. So we have to put things in order. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಲೈಫ್ ಇಸ್ ರಿಲೇಶನ್ಶಿಪ್ಸ್ ಅಂಡ್ ರಿಲೇಶನ್ಶಿಪ್ಸ್ ಫಾರ್ಮ್ ದ ಫೌಂಡೇಶನ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತಾ ಇದ್ದಾರೆ. ಜೀವನ ಅಂದ್ರೆ ಬಾಂಧವ್ಯ ಮತ್ತು ನಾಗರಿಕತೆಗೆ ಈ ಬಾಂಧವ್ಯಗಳೇ ಬುನಾದಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಭಗವಾನ್ ಹೇಳ್ತಾ ಇದ್ದಾರೆ, ಲೈಫ್ ಇಸ್ ರಿಲೇಶನ್ಶಿಪ್ ಅಂದ್ರೆ ಜೀವನನೇ ಬಾಂಧವ್ಯ, ಅದಕ್ಕೆ ನಾನು ಇದನ್ನ ಬಹಳ ಪವಿತ್ರವಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ಒಂದು ಮಗು ತನ್ನ ತಾಯಿ ಹತ್ರ, ತನ್ನ ತಂದೆ ಹತ್ರ, ತನ್ನ ಅಕ್ಕ ತಂಗಿಯರ ಜೊತೆಗೆ ಮಾತಾಡೋದು, ಸಂಪರ್ಕ ಮಾಡೋದು ಬಹಳ ಇಷ್ಟ ಅಂತ ಹೇಳ್ತಿದ್ದಾರೆ. ಭಗವಾನ್ ಹೇಳ್ತಿದ್ದಾರೆ, ಇವತ್ತು ಯಾವ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೋ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಅದರಿಂದ ಏನಾಗತ್ತೆ, ಅವರ ಒಂದು ಪವಿತ್ರವಾದ ಬಾಂಧವ್ಯ ಅನ್ನೋದು ಹಾಳಾಗೋಗುತ್ತೆ, ವಿನಾಶ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇವತ್ತು ನಾಗರಿಕತೆಯನ್ನ ತಗೊಂಡ್ರೆ ಎಷ್ಟೋ ರೀತಿಯಲ್ಲಿ ಮುರಿದೋಗ್ತಾ ಇದೆ. ಈ ನಾಗರಿಕತೆ ಬೀಳ್ತಾ ಇರೋದಕ್ಕೆ ಕಾರಣ ಬಂದು ಈ ಫ್ಯಾಮಿಲೀಸು. ಯಾವಾಗ ಕುಟುಂಬಗಳು ಬ್ರೇಕ್ ಆಗ್ತಾ ಇದೆಯೋ, ಚಿಕ್ಕದಾಗ ಆಗ್ತಿದ್ಯೋ, ಮನುಷ್ಯ ಒಂಟಿ ಆಗ್ಬಿಡ್ತಾ ಇದ್ದಾನೆ. ಎಲ್ಲಿ ಮನುಷ್ಯ ಒಂಟಿ ಆಗ್ತಾ ಬರುತ್ತೋ ಅದೇ ಸೂಚನೆ ನಾಗರಿಕತೆಗೆ ಅಂತ್ಯ. ಈ ನಾಗರಿಕತೆ ಬಿದ್ದೋಗ್ತಾ ಇದೆ, ಸತ್ತೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಯಾವಾಗ ಬಾಂಧವ್ಯಗಳು ಸತ್ತೋಗುತ್ತೋ, ಯಾವಾಗ ಫ್ಯಾಮಿಲೀಸು ಬ್ರೇಕ್ ಡೌನ್ ಆಗುತ್ತೋ, ಅಲ್ಲಿ ನಾವು ನೋಡಬಹುದು ಈ ನಾಗರಿಕತೆ ಸಾಯೋದು.
ಸೊ ಭಗವಾನ್ ಹೇಳ್ತಿದ್ದಾರೆ, ನಾನು ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕಂತಂದ್ರೆ ಫಸ್ಟ್ ಬಂದು ಮುಕ್ತಿಯನ್ನ ಕೊಡ್ಬೇಕು. ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ, ಪಾರ್ಕ್ ಅಲ್ಲಿ ಕೂತ್ಕೊಂಡು ವ್ಯಾಲಿಯಂ ಟ್ಯಾಬ್ಲೆಟ್ಸು ಮತ್ತು ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇರ್ತಾರೆ. ಪಾರ್ಕ್ ಅಲ್ಲಿ ಕೂತ್ಕೊಂಡು ಒಬ್ಬರೇ ಇರ್ತಾರೆ. ಅಂತ ಪಿಕ್ಚರ್ಸ್ ಅನ್ನ ನೋಡಿದ್ರೆ ತುಂಬಾ ನೋವಾಗತ್ತೆ. ಯಾಕೆಂದ್ರೆ ಒಂಟಿತನದಲ್ಲಿದ್ದಾರೆ. ಒಂದು ಸಾರಿ ಒಬ್ಬ ಅಮೇರಿಕನ್ನು ಭೇಟಿ ಮಾಡಕ್ಕೆ ಬಂದಿದ್ರು. ಅವ್ರು ಹೇಳಿದ್ರು, ಭಗವಾನ್ ನಿಮಗೆ ಗೊತ್ತಿಲ್ಲ, ಅಮೇರಿಕದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಯಾವುದು ಅಂದ್ರೆ ಒಂಟಿತನ. ಇವತ್ತು ನಾವು ಒಂದು ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆದ್ರೂ ಕೂಡ ಅಲ್ಲಿ ಆ ಒಂಟಿತನದಲ್ಲಿ ಸ್ಟ್ರಗಲ್ ಆಗ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ರು. ಅವನ್ಗೆ ಜಸ್ಟ್ 35 ವರ್ಷ ಅಷ್ಟೇ, ತುಂಬಾ ಸಕ್ಸಸ್ಫುಲ್ ಮ್ಯಾನು, ತುಂಬಾ ಯಶಸ್ಸಿದೆ, ಆದ್ರೆ ಒಳಗಡೆ ಒಂಟಿತನ, ಆ ಲೋನ್ಲಿನೆಸ್ ಅವರನ್ನ ತಿಂತಾ ಇದೆ. ಸೊ ಇವತ್ತು ನಾವು ಈ ಬಾಂಧವ್ಯಗಳ ಮೇಲೆ ವರ್ಕ್ ಮಾಡಬೇಕು. ಸೊ ಭಗವಾನ್ ಹೇಳ್ತಿದ್ರು, ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ತಗೊಂಡ್ರೆ, ವಿದೇಶ ತಗೊಂಡ್ರೆ, ಈ ಒಂದು ಬಾಂಧವ್ಯಗಳು ಅವ್ರದ್ದು ವೀಕ್ ಆಗೋಗ್ತಾ ಇದೆ. ಅದರಿಂದ ಅವರ ನಾಗರಿಕತೆಯ ಕೂಡ ಕೆಳಗಡೆ ಬಿದ್ದೋಗ್ತಾ ಇದೆ. ಆಕ್ಚುಲಿ ವೆಸ್ಟರ್ನ್ ಕಲ್ಚರು, ಅವರ ನಾಗರಿಕತೆ ತುಂಬಾ ಬ್ಯೂಟಿಫುಲ್, ಅವ್ರದ್ದು ಗ್ರೇಟ್ ಸಿವಿಲೈಸೇಷನ್. ಆದ್ರೆ ಇವತ್ತು ಅದು ಕೊಲ್ಯಾಪ್ಸ್ ಆಗೋಗ್ತಾ ಇದೆ, ಅದು ಬಿದ್ದೋಗ್ತಾ ಇದೆ. ಯಾಕೆಂದ್ರೆ ಫ್ಯಾಮಿಲೀಸು ಚಿಕ್ಕದಾಗ್ತಾ ಇದೆ, ಫ್ಯಾಮಿಲೀಸ್ ಬ್ರೇಕ್ ಡೌನ್ ಆಗ್ತಾ ಇದೆ, ಅಲ್ಲಿ ಬಾಂಧವ್ಯಗಳೇ ಇಲ್ಲ. ಸೊ ಇಲ್ಲಿ ನಾವು ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿ ಶ್ರೀ ಭಗವಾನ್ ಇಲ್ಲಿ ಹೇಳಿದ್ರು. ಸೊ ಇದು ಮೊದಲನೆಯ ಒಂದು ವಿಡಿಯೋ. ಈಗ ಎರಡನೇ ವಿಡಿಯೋ ನೋಡೋಣ, ಟೀಚಿಂಗ್ ವಿಡಿಯೋ, ದ ವೇ ಆಫ್ ಎನ್ಲೈಟೆಂಡ್ ಒನ್. The awakened one acts from non-self-centeredness. The unawakened one acts from self-centeredness. ಒಬ್ಬ ಮುಕ್ತನು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಅಲ್ಲಿ ಸ್ವಾರ್ಥತೆ ಅನ್ನೋದಿರಲ್ಲ. ಆದ್ರೆ ಮುಕ್ತಿ ಹೊಂದಿಲ್ದೇ ಇರೋನು ಯಾವುದೇ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಸ್ವಾರ್ಥತೆ ಅನ್ನೋದಿದೆ, ಸೆಲ್ಫ್ ಸೆಂಟರ್ಡ್ನೆಸ್ ಇರುತ್ತೆ. ದ ಅವೇಕನ್ಡ್ ಒನ್ ಆಕ್ಟ್ಸ್ ಫ್ರಮ್ ನಾನ್ ಸೆಲ್ಫ್ ಸೆಂಟರ್ಡ್ನೆಸ್, ದ ಅನ್ಅವೇಕನ್ಡ್ ಒನ್ ಆಕ್ಟ್ಸ್ ಫ್ರಮ್ ಸೆಲ್ಫ್ ಸೆಂಟರ್ಡ್ನೆಸ್ ಅಂತ ಹೇಳ್ತಿದ್ದಾರೆ. ಉದಾಹರಣೆಗೆ ತಗೊಂಡ್ರೆ, ನಿಮ್ಮ ಮಗ ಮತ್ತು ನಿಮ್ಮ ಪಕ್ಕದ ಮನೆ ಮಗ ಇಬ್ರು ಕೂಡ ಆಟಾಡ್ತಾ ಇದ್ದಾರೆ. ಸಡನ್ ಆಗಿ ಒಂದು ಹಾವು ಬಂದು ಇಬ್ಬರನ್ನ ಕಚ್ಬಿಡ್ತು. ನಿಮ್ಮ ಹತ್ರ ಆಂಟಿವೆನಮ್ ಸೆರಮ್ ಬಂದು ಒಬ್ಬರನ್ನ ಸೇವ್ ಮಾಡೋದು ಮಾತ್ರನೇ ಅಷ್ಟೇ ಇದೆ. ಈಗ ಇಬ್ಬರಲ್ಲಿ ಯಾರನ್ನ ನೀವು ಉಳಿಸ್ತೀರಾ? ಅದನ್ನ ಯಾರಿಗೆ ಕೊಡ್ತೀರಾ? ನಿಮ್ಮ ಮಗನ್ಗೆ ಕೊಡ್ತೀರಾ, ಇಲ್ಲ ನಿಮ್ಮ ಪಕ್ಕದ ಮನೆಯವ್ರ ಮಗನ್ಗೆ ಕೊಡ್ತೀರಾ? ಒಬ್ಬ ಮುಕ್ತಿ ಹೊಂದಿಲ್ದೇ ಇರೋನು ಗ್ಯಾರಂಟಿ ಅವನ ಮಗನ್ಗೆ ಕೊಟ್ಟು ಅದನ್ನ ಸೇವ್ ಮಾಡ್ಕೊಳ್ತಾರೆ. ಆದ್ರೆ ಮುಕ್ತಿ ಹೊಂದಿರೋನು ಏನ್ ಮಾಡ್ತಾನೆ ಅಂತಂದ್ರೆ, ಈ ಪ್ರಪಂಚಕ್ಕೆ ಯಾರು ತುಂಬಾ ಯೂಸ್ಫುಲ್, ಯಾರು ಉಪಯೋಗಕರವಾದವರು, ಅವರಿಗೆ ಈ ಒಂದು ಆಂಟಿವೆನಮ್ ಅನ್ನೋದು ಕೊಡ್ತಾರೆ. ಮುಕ್ತಿ ಹೊಂದಿಲ್ಲದವನಿಗೆ ಪ್ರತಿಯೊಂದು ಕಾರ್ಯದಲ್ಲಿ ಅವನಿಗೆ ಪ್ರಾಫಿಟ್ ಲಾಸ್ ಅನ್ನ ನೋಡ್ತಾನೆ. ಆದ್ರೆ ಮುಕ್ತಿ ಹೊಂದಿರೋನು ಅವನು ಇತರರ ಒಂದು ಸ್ವಾರ್ಥತೆಯನ್ನ ನೋಡ್ತಾ, ಅಂದ್ರೆ ಅದರ್ ಸೆಂಟರ್ಡ್ ಆಗಿ ಆಕ್ಟ್ ಮಾಡ್ತಾನೆ. To be great in any field, your Kundalini must rise. Shri Bhagavan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಬಿ ಗ್ರೇಟ್ ಇನ್ ಎನಿ ಫೀಲ್ಡ್ ಯುವರ್ ಕುಂಡಲಿನಿ ಮಸ್ಟ್ ರೈಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಯಾವುದಾದ್ರೂ ಕ್ಷೇತ್ರದಲ್ಲಿ ಉತ್ತೀರ್ಣತೆಯಿಂದ ಇರಬೇಕಂತಂದ್ರೆ ನಿಮ್ಮ ಕುಂಡಲಿನಿ ಜಾಗೃತಿ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾರೇ ಆಗಿರ್ಲಿ, ಯಾವುದೇ ಕ್ಷೇತ್ರದಲ್ಲಿ ಅವರು ಉನ್ನತವಾಗಿರ್ಬೇಕಂತಂದ್ರೆ ಕುಂಡಲಿನಿ ಅನ್ನೋದಿರ್ಬೇಕು, ಅದು ಜಾಗೃತಿ ಆಗಿರ್ಬೇಕು. ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನ ತಗೊಂಡ್ರೆ ಅವ್ರಿಗೆ ಭಯನೇ ಇರ್ಲಿಲ್ಲ, ಅವ್ರನ್ನ ಯಾರು ಆಕ್ರಮಣ ಕೂಡ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಅವರ ಕುಂಡಲಿನಿ ಜಾಗೃತಿ ಇತ್ತು, ಹೈ ಆಗಿತ್ತು. ಅದೇ ನೀವು ರಾಮಾನುಜಮ್ ಆ ಗ್ರೇಟ್ ಮ್ಯಾಥಮೆಟಿಷಿಯನ್ ಅನ್ನ ತಗೊಂಡ್ರು ಕೂಡ, ಬೆಥೋವಿನ್ ಒಂದು ಗ್ರೇಟ್ ಸಿಂಗರ್ ಅನ್ನ ತಗೊಂಡ್ರು ಕೂಡ, ಅವ್ರು ಯಾಕೆ ಗ್ರೇಟ್ ಪೀಪಲ್ ಆದ್ರು ಅಂತಂದ್ರೆ ಅವರ ಕುಂಡಲಿನಿ ಹೈ ಆಗಿತ್ತು. ಸೊ ಇವತ್ತು ಒಂದು ಮ್ಯೂಸಿಷಿಯನ್ ಆಗಿರ್ಬೇಕಾದ್ರು, ಒಂದು ಸೈಂಟಿಸ್ಟ್ ಆಗ್ಬೇಕಂದ್ರು, ನೀವು ಒಂದು ಅಕಾಡೆಮಿಷಿಯನ್ ಆಗಿರ್ಬೇಕಂದ್ರು, ಒಂದು ಡ್ಯಾನ್ಸರ್ ಆಗಿರ್ಬೇಕಂತಂದ್ರು, ಕೊರಿಯೋಗ್ರಾಫರ್ ಆಗಿರ್ಬೇಕಂದ್ರು, ಆರ್ಟಿಸ್ಟ್ ಆಗಿರ್ಬೇಕಂದ್ರು, ಇಲ್ಲ ಹಾಡುಗಾರ ಮಾಡಬೇಕಂದ್ರು ಕೂಡ, ಯಾವುದೇ ಕ್ಷೇತ್ರ ಆಗಿರಬಹುದು,
ಕುಂಡಲಿನಿ ಜಾಗೃತಿ ಇದ್ರೆ ಮಾತ್ರ, ಹೈ ಆಗಿದ್ರೆ ಮಾತ್ರನೇ ನೀವು ಆ ಕ್ಷೇತ್ರದಲ್ಲಿ ಗ್ರೇಟ್ ಪೀಪಲ್ ಆಗ್ತೀರಾ. ಆದ್ರೆ ಒಬ್ಬರ ಒಂದು ಕುಂಡಲಿನಿಯನ್ನ ಜಾಗೃತಿ ಮಾಡೋದಕ್ಕೆ ಪ್ರಯತ್ನ ಅನ್ನೋದು ಬೇಕು. ಅದು ಮಾಡ್ಬೇಕಂತಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕು. ಆದ್ರೆ ಇದು ಯಾವ ರೀತಿಯಲ್ಲಿ ಆಗತ್ತೆ ಅಂದ್ರೆ ಸಾಕ್ಷಾತ್ ದೀಕ್ಷೆಯ ಮೂಲಕನೇ ಇದು ಆಗತ್ತೆ. ಪ್ರಕ್ರಿಯೆಯಲ್ಲಿ ಶ್ರೀ ಕಲ್ಕಿನೇ ನಮ್ಗೆ ಇದನ್ನೆಲ್ಲ ಕೊಡ್ತಾರೆ, ಆಶೀರ್ವಾದ ಕೂಡ ಕೊಡ್ತಾರೆ. ಇದು ಈ ಟೀಚಿಂಗು. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ. ಶ್ರೀ ಭಗವಾನ್ಸ್ ಕೋಟ್ಸ್. Love that is a habit, peace that is a matter of policy, and forgiveness that is cultivated, are not real. When you are authentic to yourself, you become a great being, comfortable, and successful in this world. Sri Bhagwan. ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಯಾವಾಗ ಪ್ರೀತಿ ಅನ್ನೋದು ಒಂದು ಅಭ್ಯಾಸ ಆಗುತ್ತೋ ಮತ್ತು ಪ್ರಶಾಂತತೆ ಅನ್ನೋದು ಒಂದು ಪಾಲಿಸಿ ತರ ಆಗುತ್ತೋ, ಕ್ಷಮಾಪಣೆ ಅನ್ನೋದು ಯಾವಾಗ ನಾವು ಅಭ್ಯಾಸ ಮಾಡ್ಕೊಳ್ತೀವೋ ಯಾವುದು ನಿಜ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಲವ್ ದಟ್ ಇಸ್ ಹ್ಯಾಬಿಟ್, ಪೀಸ್ ದಟ್ ಇಸ್ ಮ್ಯಾಟರ್ ಆಫ್ ಪಾಲಿಸಿ, ಫರ್ಗಿವ್ನೆಸ್ ದಟ್ ಇಸ್ ಕಲ್ಟಿವೇಟೆಡ್ ಆರ್ ನಾಟ್ ರಿಯಲ್ ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಟೀಚಿಂಗು. ಇನ್ನೊಂದು ಬಂದು, ಯಾವಾಗ ನಿಮಗೆ ನೀವು ಸತ್ಯವಾಗಿರ್ತೀರೋ ನೀವು ಬಹಳ ಉನ್ನತವಾದ ವ್ಯಕ್ತಿ ಆಗ್ತೀರಾ, ತುಂಬ ಸೌಕರ್ಯವಾಗಿರ್ತೀರಾ ಮತ್ತು ಜೀವನದಲ್ಲಿ ಯಶಸ್ವಿವಂತರಾಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ. When you are authentic to yourself, you become a great being, comfortable and successful in this world ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಕೆಲವು ವಿಷಯಗಳು ನಿಮ್ಮ ಜೀವನದಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದು ಬೇರೆ, ನಿಜವಾಗ್ಲೂ ಟೋಟಲ್ ಆಗಿ ಅಂತರಂಗದಲ್ಲಿರೋದು ಬೇರೆ. ಈಗ ನೀವು ರಮಣ ಮಹರ್ಷಿ ಹಾಗೆ ನಾನು ಕೂತ್ಕೊಳ್ತೀನಿ ಒಂದು ಜಾಗದಲ್ಲಿ ಅಂತಂದ್ರೆ ರಮಣ ಮಹರ್ಷಿ ಅನುಭವಿಸ್ತಿರುವಂತ ಪ್ರಶಾಂತತೆ ನೀವು ಅನುಭವಿಸ್ತಿಲ್ಲ. ಸಪೋಸ್ ಇವತ್ತು ಕ್ರೈಸ್ತರು ಹೇಗೆ ಮಾತುಗಳು ಹೇಳ್ತಾ ಇದ್ರು, ಪ್ರವಚನೆಗಳು ಕೊಡ್ತಾ ಇದ್ದಾರೋ ಆ ಥರ ನಾನು ಕೊಡ್ತೀನಿ ಅಂತ ಹೇಳಿದ್ರೆ, ಕ್ರೈಸ್ತರು ಹೇಗೆ ಪ್ರೀತಿಯನ್ನ ಅನುಭವಿಸ್ತಾ ಇದ್ರು ಅವ್ರು ಹೇಳಬೇಕಾದ್ರೆ ಅದನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ರು ಅದನ್ನು ನೀವು ಮಾಡೋಕ್ಕಾಗಲ್ಲ. ಇವತ್ತು ನೀವು ನಿಜವಾಗ್ಲೂ ನಿಮ್ಮೊಳಗಡೆ ಆ ಪ್ರಶಾಂತತೆ ಬರಬೇಕಂದ್ರೆ ನಾವು ನಮ್ಮ ಅಂತರಂಗದ ಸತ್ಯದ ಜೊತೆಗೆ ಒಂದಾಗಿರ್ಬೇಕು. ಇವತ್ತು ನಾವು ನಮ್ಮ ಗಾಯ ಏನು ಒಳಗಡೆ, ನಮ್ಮ ದ್ವೇಷ, ನಮ್ಮ ಸೇಡು, ಇದನ್ನೆಲ್ಲ ನಾವು ನೋಡ್ಕೋಬೇಕು. ನಮ್ಮೊಳಗಡೆ ಎಷ್ಟು ದ್ವೇಷ ಇದೆ ಇತರರ ಜೊತೆಗೆ, ಅದರ ಮೇಲೆ ಅಚೇತನ ಮನಸ್ಸು ಹೇಗಿದೆ ಅದನ್ನ ನಾವು ನೋಡ್ಕೋಬೇಕು. ಹೇಗೆ ನಾವು ಆ ಒಂದು ಕೋಪವನ್ನ, ಆ ಸೇಡನ್ನ ತೀರ್ಸ್ಕೊಳ್ಳೋಕೆ ನಾವು ಏನೆಲ್ಲ ಮಾಡ್ತೀವೋ ಅದನ್ನ ನಾವು ನೋಡಿದಾಗ ಪ್ರಶಾಂತತೆ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಯಾವಾಗ ನಾವು ನಮ್ಮೊಳಗಡೆ ಅಂತರಂಗದಲ್ಲಿ ನೋಡ್ತೀವೋ ಅದು ನಮ್ಮ ಬಹಿರಂಗದ ಪ್ರಪಂಚದ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಯಾವಾಗ ನಾವು ಅಂತರಂಗದ ಸ್ಥಿತಿ ಮೇಲೆ ನಾವು ಸತ್ಯವಾಗಿ ನಾವು ನೋಡ್ಕೊಳ್ತೀವೋ ಆವಾಗಲೇ ನಾವು ಉನ್ನತವಾದ ವ್ಯಕ್ತಿಗಳಾಗ್ತೀವಿ. ನಾವು ನಮ್ಮ ಜೊತೆಗೆ ಸೌಕರ್ಯವಾಗಿರ್ತೀವಿ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಯಶಸ್ವಿವಂತರಾಗಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಸೀಕ್ರೆಟ್ಸ್ ಆಫ್ ಸಕ್ಸಸ್. Secrets of Success. Sri Bhagavan says, poverty or prosperity begins with thought. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಪಾವರ್ಟಿ ಆರ್ ಪ್ರಾಸ್ಪರಿಟಿ ಬಿಗಿನ್ಸ್ ವಿತ್ ಥಾಟ್ ಅಂತ ಹೇಳ್ತಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಚಟ ಇದೆ. ಏನ್ ಚಟ ಅಂದ್ರೆ ಯಾವಾಗ್ಲೂ ಕೊರತೆಯನ್ನ ನೋಡೋದು. ಇವತ್ತು ಒಂದು ಗ್ಲಾಸ್ ಅಲ್ಲಿ ಅರ್ಧ ನೀರಿದೆ ಅಂತಂದ್ರೆ ನಾವೇನ್ ನೋಡ್ತೀವಿ, ಅರ್ಧ ಖಾಲಿ ಇದೆ ಅಂತ ನೋಡ್ತೀವಾ, ಇಲ್ಲ ಅರ್ಧ ಫುಲ್ ಇದೆ ಅಂತ ನೋಡ್ತೀವಾ? ಸೊ ಇವತ್ತು ನಾವೇನ್ ಮಾಡ್ತೀವಿ, ನಮ್ಮ ಮನಸ್ಸು ಯಾವಾಗ್ಲೂ ಕೂಡ ಅರ್ಧ ಖಾಲಿ ಇದೆ ಅಂತಾನೆ ನಾವು ನೋಡ್ತೀವಿ. ಯಾವಾಗ ನಾವು ನಮ್ಮೊಳಗಡೆ ನಾನು ಲಕ್ಕಿ ಇಲ್ಲ, ನನಗೇನು ಬರಲ್ಲ, ನಾನು ಫಿಟ್ ಅಲ್ಲ, ಐ ಡೋಂಟ್ ಡಿಸರ್ವ್ ಅಂತ ಹೇಳಿ ನೀವು ಏನನ್ನ ನೀವು ಒಳಗಡೆ ಹೇಳ್ಕೊಳ್ತಾ ಇರ್ತೀರೋ ಅದೇ ಹೊರಗಡೆ ಪ್ರತ್ಯಕ್ಷ ಆಗುತ್ತೆ.
ಅದರ ಬದಲಾಗಿ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಹೊಂದಿದ್ದೀರೋ ಅದರ ಮೇಲೆ ನೀವು ಹ್ಯಾಪಿಯಾಗಿ ಫೀಲ್ ಆದರೆ ಅದೇ ನಿಮಗೆ ಎಲ್ಲ ಸಿಗುತ್ತೆ. ಅದು ಮಾತ್ರ ಅಲ್ಲ, ಐಶ್ವರ್ಯ ಅನ್ನೋದು ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಸೀಕ್ರೆಟ್ಸ್ ಆಫ್ ಲಿವಿಂಗ್. Shri Amma, how to be perfect? You are perfect as you are. ಇಲ್ಲಿ ಶ್ರೀ ಅಮ್ಮನನ್ನ ಕೇಳ್ತಿದ್ದಾರೆ ಒಬ್ರು ಜಿಜ್ಞಾಸಿ, ಅಮ್ಮ ಪರ್ಫೆಕ್ಟ್ ಆಗಿರೋದು ಹೇಗೆ ಅಂತ. ಅಮ್ಮ ಹೇಳ್ತಿದ್ದಾರೆ, ನೀನ್ ಹೇಗಿದ್ಯೋ ಅದೇ ಪರ್ಫೆಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ಈಗ ನಾವು ಒಂದು ಪವಾಡ ನೋಡೋಣ. ಶ್ರೀ ಕಲ್ಕಿಯ ಇಂದಿನ ಪವಾಡ. ಕೋಲಾರದ ಸೇವಕರಾದ ಮುನಿರಾಜ್ರವರಿಗೆ 8ನೇ ಮಾರ್ಚ್ 2022ರಂದು ಒಂದು ಪವಾಡವು ಸಂಭವಿಸಿತು. ಅವರು ಭುಜದ ನೋವಿನಿಂದ ಬಳಲುತ್ತಿದ್ದರು ಮತ್ತು ಶ್ರೀ ಕಲ್ಕಿಯನ್ನು ಅದನ್ನು ತೆಗೆದುಹಾಕಲು ಶ್ರೀಮೂರ್ತಿ ಮತ್ತು ಪಾದುಕೆಗಳ ಮುಂದೆ ಕುಳಿತು ಪ್ರಾರ್ಥಿಸಿದರು ಮತ್ತು ಧ್ಯಾನವನ್ನು ಮಾಡಲು ತೊಡಗಿದರು. ಪಾದುಕೆಗಳು ಅವರ ಭುಜಗಳ ಮೇಲೆ ಹತ್ತಿದವು ಮತ್ತು 1 ಗಂಟೆಗೂ ಹೆಚ್ಚು ಕಾಲ ಅಲ್ಲೇ ಉಳಿದವು. ಅವರು ಆನಂದಮಯ ಸ್ಥಿತಿಗೆ ಹೋದರು ಮತ್ತು ಪಾದುಕೆಗಳನ್ನು ಬಲದಿಂದಲೂ ಕೂಡ ತೆಗೆಯಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಪಾದುಕೆಗಳು ಅವರ ಕೈಗಳ ಮೇಲೆ ಬಿದ್ದವು ಮತ್ತು ಅವರು ಅವರ ಭುಜದ ನೋವಿನಿಂದ ಗುಣಮುಖರಾಗಿದ್ದರು. ನನ್ನ ಕಲ್ಕಿಯ ಮಾರ್ಗಗಳು ಅತ್ಯದ್ಭುತವಾದವುಗಳು. ನಿಮ್ಮ ಒಬ್ಬ ಭಕ್ತರನ್ನು ಗುಣಪಡಿಸಿದ್ದಕ್ಕಾಗಿ ಶ್ರೀ ಕಲ್ಕಿ ನಿಮಗೆ ಧನ್ಯವಾದಗಳು. ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಈ ಎಲ್ಲ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು, ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ. ಕಲಿಯುಗ ದೈವಂ ಅಮ್ಮ ಭಗವಾ ಶ್ರೀ ಭಗವತಿ ಭಗವಾನ್. తేజుడైదే దీప్యంగా వెలిగెను అమ్మ భగవాన్. కొలిచే భక్తుల కల్పతరువుగా నిలిచెను భగవతి భగవాన్. పురుషోత్తమ హరి శరణం, పరమాత్మ హరి శరణం, భగవతి భగవాన్ శరణం, అమ్మ భగవాన్ శరణం. సత్యలోకమున భగవాన్ కొలువు, కోటి దీపాల కాంతుల వెలుగు. సత్యలోకమున భగవాన్ కొలువు. ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ತೆ.